ಪತ್ನಿಯನ್ನ ಕೊಂದು ಸೂಟ್ ಕೇಸ್ನಲ್ಲಿ ತುಂಬಿದ್ದಂತ ಪತಿಗೆ ಸಾಲು ಸಾಲು ಪ್ರಶ್ನೆಯನ್ನ ಕೇಳಲಾಗಿದೆ. ಕಳೆದ ವಾರ ಇಡೀ ರಾಜ್ಯವೇ ಬೆಚ್ಚಿ ಬೀಳೋ ಅಂತ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿತ್ತು. ಪತ್ನಿಯನ್ನ ಕೊಂದು ಸೂಟ್ ಕೇಸ್ನಲ್ಲಿ ತುಂಬಿದ್ದ ಪತಿ ಆತನಿಗೆ ಪ್ರಶ್ನೆಯನ್ನ ಈಗ ಪೊಲೀಸರು ಕೇಳ್ತಾ ಇದ್ದಾರೆ. ಆರೋಪಿ ರಾಕೇಶ್ನ ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೊಲೆಗೆ ಕಾರಣದ ಬಗ್ಗೆ ಇನ್ನೂ ರಾಕೇಶ್ ಟೆಕ್ಕಿ ಏನಿದ್ದಾನೆ ಆತ ಬಾಯ್ಬಿಟ್ಟಿಲ್ಲ. ಇಂದು ರಾಕೇಶ್ನನ್ನ ಕಸ್ಟಡಿಗೆ ಕೇಳೋರಿದ್ದಾರೆ ಪೊಲೀಸರು. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಕೇಶ್ನ ಇರಿಸಲಾಗಿದೆ. ಮತ್ತೊಮ್ಮೆ ಆರೋಪಿಯನ್ನ ಕಸ್ಟಡಿಗೆ ಪಡೆದು ವಿಚಾರಣೆಗೆ ಸಿದ್ಧತೆಯನ್ನ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಕಸ್ಟಡಿಗೆ ತಗೋಬೇಕೀಗ ಮತ್ತೆ ಆತ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾನೆ. ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಪತ್ನಿಯನ್ನ ಕೊಂದಿದ್ಯಾಕೆ ಟೆಕ್ಕಿ ರಾಕೇಶ್, ಇದ್ರ ಬಗ್ಗೆ ಆತ ಇನ್ನು ಈ ತನಕ ಏನು ಬಾಯ್ಬಿಟ್ಟಿಲ್ಲ. ಹೀಗಾಗಿ ಅವನ್ನ ಕಸ್ಟಡಿಗೆ ಕೇಳೋರು ಇದ್ದಾರೆ ಪೊಲೀಸರು. ಮತ್ತೊಮ್ಮೆ ಆರೋಪಿಯನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿಸಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಟೆಕ್ಕಿ ರಾಕೇಶ್ ತನ್ನ ಪತ್ನಿಯನ್ನ ಕೊಂದಿದ್ದ, ಸೂಟ್ ಕೇಸ್ನಲ್ಲಿ ತುಂಬಲಿಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ದ. ಕೊಲೆ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಗೆ ಈ ತನಕ ಉತ್ತರವನ್ನ ಕೊಟ್ಟಿಲ್ಲ ಟೆಕ್ಕಿ ರಾಕೇಶ್. ಹೀಗಾಗಿ ಕೊಲೆಗೆ ಕಾರಣ ಏನು ಅನ್ನೋದು ಮೊಟ್ಟ ಮೊದಲನೇದಾಗಿ ಪೊಲೀಸರಿಗೆ ಗೊತ್ತಾಗಬೇಕಾಗತ್ತೆ. ಹೀಗಾಗಿ ರಾಕೇಶ್ನ ಕಸ್ಟಡಿಗೆ ಕೇಳೋರು ಇದ್ದಾರೆ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.